ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಮೊದಲ ಆಷಾಢ ಶುಕ್ರವಾರ, ನಾಡಿನ ಜನತೆಗೆ ಏನಂತ ಹೇಳ್ತೀರಿ? ಸಕಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಿದ್ದೀರಿ? ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ, ಭಕ್ತಾದಿಗಳಿಗೆ ಆಷಾಢ ಮಾಸದ ಶುಭಾಶಯಗಳನ್ನು ಜಿಲ್ಲಾಡಳಿತದ ಪರವಾಗಿ ಕೋರ್ತೇನೆ. ಮತ್ತು ಈಗ ತಮಗೆ ಗೊತ್ತಿದೆ, ಆಷಾಢ ಮಾಸ ಬಹಳ ಪವಿತ್ರವಾದ ಮಾಸ. ತಾಯಿಯ ವರ್ಧಂತಿ ಕೂಡ ಇದೆ. ಈ 4 ದಿನ ಮತ್ತು ವರ್ಧಂತಿ 5 ದಿನಗಳಲ್ಲಿ ನಾವು ಉಚಿತ ಬಸ್ ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ. ಖಾಸಗಿ ವಾಹನಗಳನ್ನ ನಾವು ಬಂದ್ ಮಾಡಿದ್ದೇವೆ. ಅಲ್ಲದೆ ನಾವು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಸರದಿ ಸಾಲಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಸಹ ಮಾಡ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಮುಖ್ಯವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನು ಸಭೆಗಳಾಗಿದೆ, ಅವರು ನೀಡಿರ್ತಕ್ಕಂಥ ಎಲ್ಲ ಮಾರ್ಗದರ್ಶನದ ಪ್ರಕಾರ ಎಲ್ಲ ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ಏನೆಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಎಲ್ಲವನ್ನೂ ಸಹ ಮಾಡಿದ್ದೇವೆ. ಈ ಅಂಗವಿಕಲರು, ವಯೋವೃದ್ಧರು, ಗರ್ಭಿಣಿಯರು ಇವ್ರಿಗೆ ಏನಾದರೂ ಸಪರೇಟ್ ವ್ಯವಸ್ಥೆ ಇದೆಯಾ ಸರ್? ಹೌದು, ಮಾಡಿದ್ದೇವೆ. ಅಂಗವಿಕಲರು ಮತ್ತು 60 ವರ್ಷ ಮೇಲ್ಪಟ್ಟ ವಯೋವೃದ್ಧರಿಗೆ ನೇರ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರ್, ಈಗ ಸಾಕಷ್ಟು ಮಂದಿ ದೇಶ ವಿದೇಶ, ರಾಜ್ಯ, ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈಗ ನೀವು ವಾಹನದ ವ್ಯವಸ್ಥೆ ಕೂಡ, ಖಾಸಗಿ ವಾಹನದ ವ್ಯವಸ್ಥೆ ನಿರ್ಬಂಧ ಮಾಡಿದ್ರಿ. ಎಷ್ಟು ಬಸ್ಗಳ ವ್ಯವಸ್ಥೆ ಮಾಡಿದ್ರಿ? ಹೇಗೆಲ್ಲ ಇದೆ ಸರ್ ವ್ಯವಸ್ಥೆ? ಈಗ ನಮ್ಮಲ್ಲಿ ಪ್ರತಿ ಶಿಫ್ಟಲ್ಲಿ ಸಹ ಒಂದು 40ರಿಂದ 50 ಬಸ್ಗಳು ಅಲ್ಲಿ ರೆಡಿ ಇದೆ. ಮತ್ತು ಎಲ್ಲಿ ಬಸ್ಗಳಿಗೆ ಫಿಲ್ ಆಗ್ತದೋ, ಅಂದರೆ ಅರ್ಧಕ್ಕಿಂತ ಹೆಚ್ಚು ಫಿಲ್ ಆದ ತಕ್ಷಣ ನಾವು ಅದನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಯಾವುದೇ ರೀತಿಯಲ್ಲೂ ಸಂಪರ್ಕಕ್ಕೆ ಎಲ್ಲೂ ಕೂಡ ವ್ಯತ್ಯಯ ಆಗದೆ ಇರೋ ರೀತಿ ನಾವು ನೋಡ್ಕೊಂಡಿದ್ದೇವೆ. ಭಕ್ತರಿಗೆ ಸಾಕಷ್ಟು ಕಿರಿಕಿರಿ, ಮುಜುಗರ ಉಂಟಾಗುವಂತ ಸನ್ನಿವೇಶಗಳು ಆಗಾಗ್ಗೆ ನಡೀತಾ ಇರ್ತವೆ. ಅದಕ್ಕೇನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ? ಇದು ನೋಡಿ, ಲಕ್ಷಾಂತರ ಮಂದಿ ಬರ್ತಕ್ಕಂಥ ಒಂದು ಪವಿತ್ರವಾದ ಕ್ಷೇತ್ರ ಆಗಿರೋದ್ರಿಂದ ಸಣ್ಣ ಪುಟ್ಟ ಲೋಪದೋಷಗಳು ಹಿಂದೆನೂ ಇತ್ತು, ಮುಂದೆನೂ ಸಹ ಇರುತ್ತೆ. ಆದರೆ ಈ ಸಲದ ವ್ಯವಸ್ಥೆಯಲ್ಲಿ ನಾವೇನು ಮಾಡಿದ್ದೇವೆ, ಪೊಲೀಸ್ ಬಂದೋಬಸ್ತು ಮತ್ತು ನಮ್ಮ ಆಡಳಿತದ ವತಿಯಿಂದ ನಾವು ಔಟ್ಸೋರ್ಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ತಗೊಂಡು ಭಾಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಿದ್ದೇವೆ. ಈ ಸಲದ ಆ ಒಂದು ವ್ಯತ್ಯಯಗಳು ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದಿಷ್ಟು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಹೀಗಾಗಿ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಅಂಗಳದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಇವತ್ತು ಮಹಾಲಕ್ಷ್ಮಿ ಅಲಂಕಾರವನ್ನ ಮಾಡಲಾಗಿದೆ. ನಿಜಕ್ಕೂ ರಾಜಕಳೆ, ದೈವಿ ಕಳೆಗಳು ಎಲ್ಲವೂ ಕೂಡ ಈಗ ಎದ್ದು ಕಾಣ್ತಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಗೆ ಬಗೆಯ ಹೂಗಳು ಅಂದ್ರೆ ಮಹಾತಾಯಿಗೆ ಇಷ್ಟವಾಗುವಂತಹ ಕನಕಾಂಬರ, ಮಲ್ಲಿಗೆ, ದಾಸವಾಳ ಹಾಗೂ ಬೇರೆ ಬೇರೆ ಹೂಗಳನ್ನ ತಾಯಿಗೆ ಮುಡಿಸಿ, ಸೀರೆಯನ್ನ ಉಡಿಸಿ ಆ ತಾಯಿಯನ್ನ ಅಲಂಕರಿಸುವ ಮೂಲಕ ಈ ಬಾರಿಯ ಮೊದಲ ಆಷಾಢ ಶುಕ್ರವಾರದಲ್ಲಿ ಭಕ್ತರು ಕಣ್ತುಂಬಿಕೊಳ್ಳಿಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಋನ್ಮನೆಗಳಲ್ಲೂ ಕೂಡ ತಾಯಿ ಚಾಮುಂಡಿ ತಾಯಿಯನ್ನ ಭಕ್ತರು ಆರಾಧಿಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿರ್ಬೋದು. ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಭಕ್ತರು, ಅಂದ್ರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಸೇರಿದಂತೆ ಪಕ್ಕದ ಜಿಲ್ಲೆಗಳಾದಂತಹ ಹಾಸನ, ಮಂಡ್ಯ ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಭಕ್ತರು ಆಗಮಿಸಿದ್ದಾರೆ. ಮಧ್ಯರಾತ್ರಿ 1 ಗಂಟೆಯಿಂದಲೇ ಭಕ್ತರು ಚಾಮುಂಡಿ ಬೆಟ್ಟದ ಮೆಟ್ಟಿಲನ್ನ ಹತ್ತು ಬಂದು ತಾಯಿಯನ್ನ ದರ್ಶನ ಪಡೆದುಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. 1 ಗಂಟೆ ತಡರಾತ್ರಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡುವುದರ ಜೊತೆಗೆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿರುವಂತಹ ಬಸ್ ಮೂಲಕವೂ ಕೂಡ ಆಗಮಿಸಿ ನಾಡ ಅಧಿದೇವತೆ ತಾಯಿ ಚಾಮುಂಡಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಇನ್ನು ಇವತ್ತಿನ ವಿಶೇಷಗಳೇನು, ಇವತ್ತು ಮೊದಲ ಆಷಾಢ ಶುಕ್ರವಾರದಲ್ಲಿ ತಾಯಿಯನ್ನ ಯಾವೆಲ್ಲ ರೀತಿ ಆರಾಧಿಸ್ತಾರೆ, ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತ್ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೇನೆ. ಗುರುಗಳ, ಈಗ ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ, ಏನೆಲ್ಲ ಪೂಜಾ ಕೈಂಕರ್ಯಗಳು ಜರುಗಿದ್ವು ಅಂತ? ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಆಗಬೇಕು ಅಂತ ಪ್ರತೀತಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಈಗ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಇಲ್ಲಿ ಇದು ವಿಶೇಷ ಏನಿದೆ ಅಂತಂದರೆ ಕುಟುಂಬ ಸಮೇತರಾಗಿ ಸೇವೆ ಮಾಡಬೇಕಿದೆ ಆಷಾಢ ಮಾಸದಲ್ಲಿ. ಯಾಕೆಂದರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ, ಮುಂಜಿ, ನಾಮಕರಣ, ಮದುವೆ ಇತ್ಯಾದಿಗಳೆಲ್ಲ ಇರುತ್ತೆ. ಆಷಾಢ ಮಾಸದಲ್ಲಿ ಯಾವುದು ಇಲ್ಲದೆ ಇರೋದ್ರಿಂದ ಕುಟುಂಬ ಸಮೇತರಾಗಿ ಭಾಗ್ಯ ಸಿಗ್ತಾ ಮಾಸ ಅಂದರೆ ಆಷಾಢ ಮಾಸ. ಅದಕ್ಕೆ ಶಕ್ತಿ ದೇವತೆ ಆರಾಧನೆ. ಆಷಾಢ ಮಾಸದಲ್ಲಿ ಬೇರೆ ಬೇರೆ ಪೂಜಾ ಕೈಂಕರ್ಯಗಳು ಜರುಗ್ತವೆ ಗುರುಗಳ. ಆದ್ರೆ ಇವತ್ತಿನ ಸ್ವರೂಪಿಣಿ ಆಗಿರ್ತಾಳೆ ತಾಯಿ ಅಂತ ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ 3 ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಅವಳ ಹತ್ರನೇ ಇರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶುಕ್ರವಾರ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಜನ ಹೆಚ್ಚು
ಶಕ್ತಿಯಾಗಿ ಬರ್ತಕ್ಕಂಥದ್ದು ನಾಡಿನ ಆದಿ ದೇವತೆಗಳಿಗೆ ಮೂಲೆಯಿಂದ ಬಂದು ಚಾಮುಂಡಿ ಬೆಟ್ಟನೇ ಆಯ್ಕೆ ಮಾಡ್ಕೊಂಡು ಪೂಜೆ ಮಾಡ್ತಕ್ಕಂಥ. ಯಾಕೆಂದರೆ ರಾಜರ ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥ ದೇವಸ್ಥಾನ, ಇಲ್ಲೊಂದು ಪುರಾಣ ಪ್ರಸಿದ್ಧವಾದ ಶಾಸ್ತ್ರ ರೀತಿ ಸಂಪ್ರದಾಯವಾಗಿ ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಜನತೆಗೆ ನ್ಯೂಸ್ ಫಸ್ಟ್ ಮೂಲಕ ನಿಮ್ಮ ಆಶೀರ್ವಚನ. ಅಂದರೆ ಸುಭಿಕ್ಷವಾಗಿ ಸರ್ಕಾರದವ್ರು ಏನೇನು ಸೌಲಭ್ಯ ಕೊಡ್ತಾರೆ, ದೇವಸ್ಥಾನದಲ್ಲಿ ಏನೇನು ಸೌಲಭ್ಯ ಇದೆ ಎಲ್ಲ ಬಳಸ್ಕೊಂಡು TV ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಆ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥ. ಇದಿಷ್ಟು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ ದೀಕ್ಷಿತ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.